ಸ್ನೇಹಿತರೆ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಪಾರ್ಟ್ 1 ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಬನ್ನಿ ಇವಾಗ ಪಾರ್ಟ್ 2 ವಿಡಿಯೋನ ಶುರು ಮಾಡುವ. ಕನ್ನಡಿಗಾಂತರಲೇ ಬನ್ನಿ ಇವಾಗ ಶಿಲ್ಪಾ ಗೌಡ ಅವರು ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡ್ತಾರಂತೆ, ಅದೇನಂತ ನೋಡುವ. ಇರಿ ವೇಟ್ ಓಲ್ಡ್ ಆನ್. ಈ ಸಾಮ್ರಾಣಿ ಮುಖದ ಅವರಾಣಿ ಮಾಡೋ ಬಿರಿಯಾನಿ ನೋಡೋದು ಬೇಡ, ಆಮೇಲೆ ಬಿರಿಯಾನಿ ಮೇಲಿರೋ ಆಸೆ ಅಲರ್ಜಿ ಆಗೋದು ಬೇಡ. ನೆಕ್ಸ್ಟ್ ವಿಡಿಯೋಗೆ ಹೋಗಿ ನಾವು ಮುದ್ದೆ ಊಟ ಮಾಡುವ ಬನ್ನಿ. ಸರಿ ಬಿಡು. ಸೊ ಸ್ಟಾರ್ಟ್ ಮಾಡೋದಾ? ನನಗೂ ಗೊತ್ತಿಲ್ಲ ಅದು ಹೇಗೆ ಮಾಡ್ತೀನಿ ಅಂತ. ಫಸ್ಟ್ ಟೈಮ್ ಮುದ್ದೆ ಮಾಡ್ತಾ ಇರೋದು. ಅದು ಹಳ್ಳಿ ಅಡುಗೆ, ನಾನು ಯಾವತ್ತೂ ಅದನ್ನು ತಿಂದು ಅಭ್ಯಾಸ ಕೂಡ ಇಲ್ಲ. ಲೆಟ್ ಮೀ ಟ್ರೈ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಹೇಗೆ ಬರುತ್ತೆ ಅಂತ ನಾನು ಕೂಡ ಕುತೂಹಲದಿಂದ ಕಾಯ್ದೀನಿ. ಫಸ್ಟ್ ಗ್ಯಾಸ್ ಹಚ್ಕೋತೀನಿ ನಾನು. ಹೌದು, ಮೊದಲು ನೀನು ಗ್ಯಾಸ್ ಹಚ್ಕೋ. ನೋಡಿ ಫ್ರೆಂಡ್ಸ್, ಮುದ್ದೆ ಮಾಡಬೇಕಾದ್ರೆ ನೀವು ಮೊದಲು ಗ್ಯಾಸ್ ಹಚ್ಕೋಬೇಕು. ಮುದ್ದೆ ಮಾಡಬೇಕಾದ್ರೆ ಮೊದಲು ನೀವು ಹಚ್ಕೋಬೇಕು ಗ್ಯಾಸು. ಕೊಡ್ರೋ ಇವಳು ಓವರ್ ಆಕ್ಟಿಂಗ್ಗೆ ಒಂದೆರಡು ಕಾಸು. ಬಿಟ್ಟರೆ ಹಿಡಿಯೋಕ್ಕಾಗಲ್ಲ ಊಸು. ಶಿಲ್ಪಾ ಗೌಡ, ನೀನು ಹೋಗಿ ಚಿಕ್ಕ ಮಕ್ಳು ಕಕ್ಕನ ಒಂದ್ಸಲ ಮೂಸು. ಸ್ವಲ್ಪ ಹಸಿಟ್ಟು ಹಾಕೋತಾ ಇದ್ದೀನಿ. ಬೆಂಚಿಕಲ್ ಮುಕ್ತವಳೆ. ಹಸಿಟ್ ಹಾಕೋತಿದ್ದೀನಿ ಅಲ್ಲ, ಅದು ಹಸಿಟ್ ಹಾಕ್ತಿದ್ದೀನಿ ಅಂತ. ಹಾಕ್ತಿದ್ದೀನಿ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಏನೇ ಆದ್ರೂ ಹಾಕೊಂಡು ತುಂಬಾನೇ ಎಕ್ಸ್ಪೀರಿಯನ್ಸ್ ಅಲ್ವಾ, ಅದಕ್ಕೆ ಹಾಕೋತಿದ್ದೀನಿ ಅಂತಿದ್ಯಾ. ಬಿಡು, ನಿಂದೇನು ತಪ್ಪಿಲ್ಲ. ಏನ್ರಿ ಅದು ಮಾತಾಡೋದು? ಗುರು, ನಾನು ವಿಡಿಯೋ ಮಾಡಲ್ಲ ಗುರು, ಇನ್ಮೇಲಿಂದ ನಿಜ ವಿಡಿಯೋ ಮಾಡಲ್ಲ. ಏನು ಮಾತಾಡೋ ಹಾಗೆ ಇಲ್ಲ, ಏನೇನೋ ತಿಳ್ಕೊಳ್ತೀರಾ. ಮೇಕಪ್ ಹಾಕೊಂಡು ಎಕ್ಸ್ಪೀರಿಯನ್ಸ್ ಅಲ್ವಾ, ಅದನ್ನ ಹೇಳ್ತಿರೋದು. ನಾನು ಏನು ಮಾತಾಡೋ ಹಾಗೆ ಇಲ್ವಾ? ನಾನು ಮಾತಾಡೋದೇ ಬೇಡವಾ? ಬರೀ ನೀವು ಏನೇನೋ ತಿಳ್ಕೊಳ್ತಿರಲ್ಲ, ಬರೀ ಡಬಲ್ ಮೀನಿಂಗ್ ತಿಳ್ಕೊಳ್ತಿರಲ್ಲ. ನನಗೆ ಬೇಜಾರಾಗಲ್ವಾ? ಹೋಗಿ ಆತಗೆ. ಮತ್ತೆ ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಸ್ವೀಟ್ ಆಗಿರುತ್ತೆ ಸಕ್ಕರೆ. ತೂ ಅಂತ ಉಗಿಬೇಕು ಅನ್ಸುತ್ತೆ ನೀ ಹಿಂಗೆ ಬಾಯಿ ಬಿಟ್ಕೊಂಡು ನಕ್ರೆ. ನನ್ನ ಈ ತರ ನೋಡಕ್ಕೆ ಎಲ್ಲಾರು ಸರ್ಪ್ರೈಸ್ ಆಗಿರಲ್ಲ. ಹೌದು ಬಿಡು, ನಿನ್ನ ಈ ತರ ನೋಡೋಕೆ ನಮ್ ಜನ ಸರ್ಪ್ರೈಸ್ ಆಗಿರಲ್ಲ. ಯಾಕಂದ್ರೆ ನಿನ್ನ ಯಾವ ತರನೋ ನೋಡ್ಬಿಟ್ಟಿದ್ದಾರೆ. ಇನ್ನು ಈ ತರ ನೋಡೋದ್ರಲ್ಲಿ ಏನು ಸರ್ಪ್ರೈಸ್ ಆಗಿರಲ್ಲ ಬಿಡು. ನಾನು ಆ ಥರ ಅನ್ಕೊಂಡಿದ್ದೀನಿ ಅಷ್ಟೇ. ನಾನಂತೂ ಸರ್ಪ್ರೈಸ್ ಆಗಿದ್ದೀನಿ. ಯಾಕೆಂದರೆ ಯಾವತ್ತೂ ನಾನು ಅನ್ಕೊಂಡಿರಲಿಲ್ಲ ಈ ಥರ ಗ್ಯಾಸ್ ಮುಂದೆ ನಿಂತ್ಕೊತೀನಿ ಅಂತ. ಇವಳು ಏನ್ ರಾಣಿ ಎಲಿಜಬೆತ್ 2ನೇ ಮಗನ್ 3ನೇ ಹೆಂಡತಿ ಕಿರಿ ಮಗನ್ ಮರಿ ಮಗಳು ನೋಡಿ. ಕೈಗೊಂದು ಕಾಲ್ಗೊಂದು ಹಾಳು ಇಟ್ಕೊಂಡವಳೆ. ಕೋಟಿ ಅನ್ನೋದು ಇವ್ರ ಮನೆ ಕೋಣೆಯಲ್ಲಿ ಕುಣಿದಾಡ್ತಿದೆ ನೋಡಿ. ಅದಕ್ಕೆ ಇವಳು ಅನ್ಕೊಂಡಿರ್ಲಿಲ್ಲ ಗ್ಯಾಸ್ ಮುಂದೆ ಬಂದು ನಿಂತ್ಕೋತೀನಿ ಅಂತ. ನೀನು ರಾಗಿ ಹಿಟ್ಟನ್ನ ಹಸಿಟ್ಟು ಅಂದಾಗ್ಲೇ ಗೊತ್ತಾಯ್ತು ನೀನು ಎಷ್ಟು ರಿಚ್ ಆಗಿರೋ ರವೆ ಮುಂಡೆ ಅಂತ. ಕಾಸಿಲ್ದೇ ಇದ್ರು ತಿನ್ನೋಕೆ ಬೋಟಿ, ಬಿಲ್ಡಪ್ ಕೊಡೋದು ಮಾತ್ರ ಕೋಟಿ. ನೀನು ಮದುವೆ ಆದ್ಮೇಲೆ ನಿನ್ ಗಂಡ ಕುಡ್ಕೊಂಡು ಬಂದು ಓಟಿ ನಾಯಿಗೆ ಹೊಡೆದಂಗೆ ಹೊಡಿತಾನೆ, ಇದಂತೂ ಗ್ಯಾರಂಟಿ. ನನ್ನ ಮುದ್ದೆ ನೀವು ನೋಡಿ. ತುತ್ತೇರಿಕೆ ಯಾವ ಇವೆಲ್ಲ? ನಾನ್ ಮಾಡಿರೋ ಮುದ್ದೆ ನೋಡಿ ಅನ್ನೋ ಬದಲು ನನ್ ಮುದ್ದೆ ನೋಡಿ ಅಂತಾವೆ. ಬೆರಗ್ ಬಟ್ಟೆ ತಾವು ಎಲ್ಲಿಂದ ಬರ್ತಾವ ಇವೆಲ್ಲ ಯೂಟ್ಯೂಬ್ಗೆ? ನನ್ ಮುದ್ದೆ ನೋಡಿ ಅಂತ ನೀನು ಹೇಳ್ಬೇಕಾದ್ರೆ ಅಲ್ಲೇ ಕೂತಿರೋ ನಿಮ್ಮ ಅಮ್ಮ ಆಗಿದ್ದಕ್ಕೆ ಸುಮ್ಮನೆ ಕೂತವ್ರೆ. ನಾನೇನಾದ್ರು ಆಗಿದ್ರೆ ಮುದ್ದೆ ನೋಡಿ ಅಂದ ತಕ್ಷಣ ಅಲ್ಲೇ ಮುದ್ದೆ ಮಾಡಕ್ಕೆ ಇಟ್ಟಿದ್ದ ದೊಣ್ಣೆ ತಕೊಂಡು ನೀನ್ ಬಸ್ಸಾರ್ ಜೊತೆ ಮುದ್ದೆ ತಿಂತಿದ್ರೆ ರುಚಿನೇ ಬೇರೆ, ಸಕ್ಕದಾಗಿರತ್ತೆ. ಸೊ ನಾನು ಫಸ್ಟ್ ಟೈಮ್ ಮುದ್ದೆ ಮಾಡಿರೋದು. ನಿಜ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಅದು ಬೈಬೇಡಿ, ಕ್ಷಮಿಸ್ಬಿಡಿ. ಮುದ್ದೆ ಮಾಡ್ಬೇಕಾದ್ರೆ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅಂತ ಕೇಳ್ತಿದ್ಯಾ. ಆದ್ರೆ ಜೀವನದಲ್ಲಿ ದೊಡ್ಡ ತಪ್ಪುಗಳನ್ನ ಮಾಡಿ ಏನೂ ಮಾಡದೇ ಇರೋ ಮಿಟಿಕ್ಲಾಡಿ ತರ ಮುಸುಡಿ ಬಿಟ್ಕೊಂಡು ಬದುಕ್ತಿದ್ಯಾ. ಅಲ್ಲ ಗುರು, ಈ ಕೆಲವೊಂದಿಷ್ಟು ಕೋತನ್ ಮಕ್ಕಳು ಕೇಮಿ ಇಲ್ದೆ ಮಾಡೋ ಕಿತ್ತೋದ್ ಕೆಲಸಗಳನ್ನು ಕೂಡ ವ್ಲಾಗ್ ಅಂತ ಹೇಳಿ ವಿಡಿಯೋ ಮಾಡ್ತಾರಲ್ಲ. ಬಬ್ಬಾ ನೋಡ್ತಿದ್ರೆ ಮೊಬೈಲ್ ಒಳಗಿಂದಾನೆ ಕೈ ಹಾಕಿ ಕಪಲ್ಗೆ ಫೈಡ್ ಅಂತ ಹೊಡಿಬೇಕು ಅನ್ಸುತ್ತೆ. ನನ್ನ ಕರ್ಮ ಏನಂದ್ರೆ ರೋಸ್ಟ್ ಮಾಡೋಕೆ ಕಾಂಟೆಂಟ್ ಹುಡುಕ್ಬೇಕಲ್ಲ. ನಾನು ಈ ಬಡ್ಡೆ ತಾವ್ ಮಾಡೋ ತುಕಾಲಿ ವಿಡಿಯೋಗಳನ್ನ ನನ್ನ ಕಣ್ಣಾರ ನೋಡ್ಲೇಬೇಕು. ಅದಂಗಿರ್ಲಿ, ಬನ್ನಿ ಶಿಲ್ಪನ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇನಿದೆ ಅನ್ನೋದನ್ನ ನೋಡುವ. ಕ್ರೈ ವಿತ್ ಮೀ ಅಂದ್ರೆ ಕನ್ನಡದಲ್ಲಿ ನನ್ನೊಂದಿಗೆ ಅಳು ಅಂತ ಅರ್ಥ. ಎಲ್ರು ಕೂತ್ಕೊಂಡು ಶಿಲ್ಪಾ ಅಕ್ಕನ ಜೊತೆ ಅಳ್ಬೇಕಂತ ಹೇಳ್ರು. ಇದ್ಯಾವುದೋ 1 ಚಿಪ್ ಚಾಲೆಂಜ್ ಅಂತೆ. ಬನ್ನಿ ಈ ಚಿಪ್ ತಿನ್ನೋ ಕರ್ಮಕಾಂಡವನ್ನ ನಮ್ಮ ಕಣ್ಣಾರೆ ನೋಡೇ ಬಿಡುವ. Minutes later. ಈ ವಿಡಿಯೋ ನೋಡಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರು. ಯಾವುದೋ ಖಾರವಾಗಿರೋ ಚಿಪ್ ತಿನ್ನೋದನ್ನ ಚಾಲೆಂಜ್ ಅಂತ ಹೇಳಿ ವಿಡಿಯೋ ಮಾಡೋದು, ತಿನ್ನೋದು ಖಾರ ಅಂತ ಕೊನೆಯಲ್ಲಿ ಕುಣಿದಾಡೋದು. ನನ್ನ ಪ್ರಕಾರ ಅತಿ ಖಾರವಾಗಿರೋ ಚಿಪ್ಪನ್ನ ತಿನ್ನೋ ಬದಲು ಅಂಡಲ್ಲಿ ಇಟ್ಕೋಬೇಕು. ಅದು ನಿಜವಾದ ಚಾಲೆಂಜ್ ಅಂದ್ರೆ. ಜೊತೆಗೆ ಗಿನ್ನಿಸ್ ರೆಕಾರ್ಡ್ ಕೂಡ ಆಗೋ ಚಾನ್ಸ್ ಇರುತ್ತೆ.
ವಿಪರ್ಯಾಸ ಏನಪ್ಪಾ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಮುದ್ದೆ ಮಾಡಿರೋದಕ್ಕೆ ಎಲ್ಲರೂ ಅಪ್ರಿಶಿಯೇಟ್ ಮಾಡಿ ಕಮೆಂಟ್ ಮಾಡಿದ್ರು. ಆದ್ರೆ ಈ ವಿಡಿಯೋದಲ್ಲಿ ಖಾರವಾಗಿರೋ ಚಿಪ್ ತಿಂದು ಖಾರ ತಡಿಲಾರ್ದೆ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಐಸ್ ಕ್ರೀಮ್ ಬಾಯಿಗೆ ಮೆತ್ಕೊಂಡಿರೋ ರೀತಿ ನೋಡಿ ಡಿಸೈನ್ ಆಗಿ ಕಮೆಂಟ್ ಹಾಕಿದ್ರು ಅನ್ಸುತ್ತೆ. ಅದಕ್ಕೆ ಶಿಲ್ಪಾ ಅವರು ಸೀದಾ ಕಮೆಂಟ್ ಆಫ್ ಮಾಡ್ಬಿಟ್ಟವ್ರೆ. ಇದಷ್ಟೇ ವಿಡಿಯೋಸ್ ಅಲ್ಲ ಗುರು, ನೀವು ಶಿಲ್ಪಾ ಗೌಡ ಅವರ ಚಾನೆಲ್ನ ಹೋಗಿ ನೋಡಿದ್ರೆ ಇನ್ನೂ ವಿಡಿಯೋಸ್ಗಳಿವೆ. ಎಂತೆಂಥ ವಿಡಿಯೋಸ್ಗಳು ಅಂದ್ರೆ ನಾನು ಯಾವ ಡ್ರೆಸ್ ತಗೊಂಡಿರ್ಬೋದು, ತಗಳಪ್ಪ ಯಾವ ಡ್ರೆಸ್ ತಗೊಂಡಿರ್ಬೋದು ಅಂತ ಬೇರೆ ವಿಡಿಯೋ. ಕರ್ಮ, ನೀನು ಡ್ರೆಸ್ ತಗೊಂಡ್ರೇನು ಬಿಟ್ರೇನು, ಟ್ಯಾಂಗೋದಲ್ಲಿ ಮ್ಯಾಂಗೋ ತೋರಿಸ್ಬೇಕಾದ್ರೆ ಹಾಕಿರೋದು 50 ರೂಪಾಯಿಗೆ 2, 100 ರೂಪಾಯಿಗೆ 3 ಸಿಗೋದೆ. ಮನೇಲಿ ಕೂತ್ಕೊಂಡು ಮನಿ ಅರ್ನ್ ಮಾಡೋದು ಹೇಗೆ? ಐ ಹ್ಯಾವ್ ಎ ಐಡಿಯಾ. ಮನೇಲಿ ಕೂತ್ಕೊಂಡು ಮನಿ ಅರ್ನ್ ಮಾಡೋ ಐಡಿಯಾನ ನಿನ್ನಿಂದ ಕಲಿಬೇಕು. ಬೇಡ ಕಣವ ತಾಯಿ, ಬೇಡ. ಮನೇಲಿ ಕೂತ್ಕೊಂಡು ದುಡ್ಡು ಮಾಡೋದನ್ನ ಬೇರೆ ಹೆಣ್ಮಕ್ಳು ನಿನ್ನ ನೋಡಿ ಮಾತ್ರ ಕಲಿಯೋದು ಬೇಡ. ಯಾಕಂದ್ರೆ ನೀನು ಮನೇಲಿ ಕೂತ್ಕೊಂಡಷ್ಟೇ ಅಲ್ಲ, ನಿಂತ್ಕೊಂಡು ಮಲ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ತೋರ್ಸ್ಕೊಂಡು ಇನ್ನು ಸುಮಾರು ರೀತಿಯಲ್ಲಿ ಅರ್ನ್ ಮಾಡ್ತೀಯ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಅದ್ರಲ್ಲೂ ನೀನ್ ಎಂತ ದೊಡ್ಡ ಕಲಾವಿದೆ ಅನ್ನೋದು ಇನ್ನೂ ಚೆನ್ನಾಗಿ ಗೊತ್ತು. ನೀವು ಕೂಡ ಬನ್ನಿ, ಶಾಪಿಂಗ್ ಮಾಡೋಣ. ನಿಮ್ ಜೊತೆ ಏನಾದ್ರೂ ನಾವು ಶಾಪಿಂಗ್ ಬಂದ್ಬಿಟ್ರೆ ಅದೇನು ಹೇಳ್ತಾರಲ್ಲ, ಆಯ್ಕೊಂಡು ತಿನ್ನೋರ ಹತ್ರ ಕೆರ್ಕೊಂಡು ತಿಂದ್ರಂತೆ ಹಂಗಾಗತ್ತಷ್ಟೇ. ಸ್ನೇಹಿತರೆ, ಇದೇ ತರ ತಲೆ ಬುಡ ಇಲ್ಲದೆ ಇರೋ ವಿಡಿಯೋಸ್ಗಳು ಇವಳ ಚಾನಲ್ ಅಲ್ಲಿ ತುಂಬಾನೇ ಇವೆ. ಅವನ್ನೆಲ್ಲ ರೋಸ್ಟ್ ಮಾಡ್ತಾ ಹೋದ್ರೆ ನೋಡೋಕೆ ನಿಮ್ಗೂ ಇಂಟ್ರೆಸ್ಟ್ ಅನ್ಸಲ್ಲ. ಸೊ ಇಷ್ಟೇ ಸಾಕು. ಇರಿ ಇಷ್ಟೇ ಸಾಕು ಅಂತ ಮಾತ್ರಕ್ಕೆ ವಿಡಿಯೋ ಮುಗೀತು ಅಂತ ಅಲ್ಲ, ಇನ್ನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಾಕಿ ಇದೆ. ಅದ್ಯಾವ್ದಪ್ಪ ಅಂದ್ರೆ ಶಿಲ್ಪಾ ಗೌಡ ಅಂದಿದ್ದು ಫೇಮಸ್ ಆ ವಿಡಿಯೋಕ್ಕೆ ಅಲ್ವಾ? ಸೊ ಶಿಲ್ಪಾ ಗೌಡ ಅಂದ್ರೆ ಆ ವಿಡಿಯೋ ಅಂತಾನೆ ಹೇಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ತರ ಶಿಲ್ಪಕಲೆಯ ಬಗ್ಗೆ ನಾವು ಮಾತಾಡ್ಲಿಲ್ಲ ಅಂದ್ರೆ ಆ ಮೇಲಿರೋ ದೇವ್ರು ಮೆಚ್ತಾನ? ಖಂಡಿತ ಮೆಚ್ಚಲ್ಲ. ಅಲ್ಲ ಗುರು, ಈ BTV ಅವರು ಮಾನ ಮರ್ಯಾದೆ ಅನ್ನೋದನ್ನ ಆಫ್ ರೇಟ್ಗೆ ಚೀಪ್ ರೇಟ್ಗೆ ಮಾರಾಕ್ ಬಿಟ್ಟವ್ರ ಅಂತ. ಯಾಕಂದ್ರೆ ಯಾವಾಗ ನೋಡಿದ್ರು ಬರೀ ಮಾನ್ಗೆಟ್ಟವ್ರನ್ನ ಕರೆಸಿ ಮಾನ್ಗೆಟ್ ಪ್ರೋಗ್ರಾಮ್ ಅನ್ನೇ ಮಾಡ್ತಿರ್ತಾರಲ್ಲ, ಅದಕ್ಕೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ಗೌಡ. ತಗಳಪ್ಪ, ಅವಳು ಶಿಲ್ಪಾ ಗೌಡ, ನೀವು ಶಿಲ್ಪಾ ಗೌಡ. ಕುಡಿಯೋಕೆ ಚಂದ ನಿಂಬು ಸೋಡಾ, ಇವಳನ್ನ ಕರ್ಸಿ ಪ್ರೋಗ್ರಾಮ್ ಮಾಡ್ತಿರೋ BTV ನನ್ ಲೌಡಾ. ಅದರಲ್ಲೂ ಆ ಟೈಟಲ್ ನೋಡಿ ಸ್ವಾಮಿ, ಶಿಲ್ಪ ಕಲೆ. ಅಬ್ಬಬ್ಬಬ್ಬಬ್ಬಬ್ಬ. ಈ ಟೈಟಲ್ ನೋಡಿದ್ಮೇಲೆ ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೋನು ಗೌಡನ ಕರ್ಸಿ ಸ್ವೀಟಿ ಸೋನು ಅಂತ ದೆಂಗುದ್ರು ತಲೆ. ಇವಾಗ ಶಿಲ್ಪಾನ ಕರ್ಸಿ ಇಂಟರ್ವ್ಯೂ ಮಾಡೋರೆ, ಅದು ಶಿಲ್ಪ ಕಲೆ. ಯಾರು ಮಾಡೋರಿಲ್ವಾ ಈ BTV ಅವ್ರನ್ನ ಕೊಲೆ? ಬರೀ ಇಂಥ ತುಕಾಲಿ ಪ್ರೋಗ್ರಾಮನ್ನೇ ಮಾಡ್ತಾವಲ್ಲ ಯಾವ ಇವೆಲ್ಲಲೇ. ಸೊ ಸಾಮಾನ್ಯವಾಗಿ ತುಂಬಾ ಜನ ವಿಡಿಯೋ ನೋಡಿದ್ರಲ್ಲ, ಶಿಲ್ಪಾ ಗೌಡ ಅಂದ ತಕ್ಷಣ ಬಿಚ್ಚಮ್ಮ ಅಂತ ಹೇಳ್ತಾರೆ. ಹೌದಾ? ನೀವು ಬಿಚ್ಚಮ್ಮನ? ಹೌದು ಆಂಕರಕ್ಕ. ಶಿಲ್ಪಾ ಗೌಡ ನೋಡಿದ ತಕ್ಷಣ ಬಿಚ್ಚಮ್ಮ ಅನ್ನೋದ್ರ ಜೊತೆಗೆ ಈ ಇಂಟರ್ವ್ಯೂ ಅಲ್ಲಿ ನೀ ಕೇಳ್ತಿರೋ ಪ್ರಶ್ನೆ, ನೀನ್ ಮಾತಾಡ್ತಿರೋ ರೀತಿ ನೋಡಿ ನಿಂಗೆ ಹುಚ್ಚಮ್ಮ ಅಂತ ನಿನ್ನೂ ಕೇಳ್ತಾರ ಅಷ್ಟೇ. ಹೇಳಿದ್ರಿ ಮೈ ಮೇಲೆ ಜ್ಞಾನ ಇಲ್ಲ ಅಂತ ಹೇಳ್ಬಿಟ್ಟು, ಬಟ್ ಮೈ ಮೇಲೆ ಜ್ಞಾನ ಇಲ್ಲದ ವಿಡಿಯೋ ಮಾಡಿದೀನಿ ಅಂತ ಹೇಳಿದ್ರೆ, ಅದೇ ನೀವು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದಿರಲ್ಲ ಆ ವಿಡಿಯೋದಲ್ಲಿ. ಅಂದರೆ ಅವಾಗ ಏನಾಗಿತ್ತೋ ಗೊತ್ತಿಲ್ಲ, ಡ್ರಿಂಕ್ಸ್ ಮಾಡಿದ್ವೋ ಏನು ಮಾಡಿದ್ವೋ ಅದು ಏನು ಖಂಡಿತವಾಗ್ಲೂ ಗೊತ್ತಿಲ್ಲ. ಅವಾಗ ಅದು ಅಂದರೆ ಈ ಥರ ಮಾಡ್ತಾರೆ ಅನ್ನೋ ನನಗೆ ಅದು ಕೂಡ ಗೊತ್ತಿರಲಿಲ್ಲ. ಅಬ್ಬೋ, ಸುಳ್ಳು ಹೇಳೋದ್ರಲ್ಲಿ ಸೋನು ಛತ್ರಿ ಆದ್ರೆ ಇವಳು ಬಿತ್ರಿ ಗುರು. ವಿಡಿಯೋ ನೋಡಿರೋ ಎಲ್ರಿಗೂ ಗೊತ್ತು, ಅಲ್ಲಿ ಕೂತಿರೋ ಆಂಕರ್ ಅಕ್ಕಂಗೂ ಗೊತ್ತು. ಒಂದು ಪ್ರೈವೇಟ್ ಆಪ್ ಅಲ್ಲಿ ಟೋಕನ್ ಮತ್ತೆ ರಿವಾರ್ಡ್ ರೂಪದಲ್ಲಿ ಬರೋ ಹಣಕ್ಕೋಸ್ಕರ ಬಿಚ್ಕೊಂಡು ಕುಣಿತಿರೋದನ್ನ ಯಾರೋ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿರೋದು ಅಂತ. ಅಂತದ್ರಲ್ಲಿ ನಂಗೆ ನೆನಪಿರ್ಲಿಲ್ಲ, ಜ್ಞಾನ ಇರ್ಲಿಲ್ಲ, ಏನೋ ಕುಡಿಸ್ಬಿಟ್ಟಿದ್ರು, ಲೌಡ ಲಸನ್ ಅನ್ನೋ ಡೌಗಳು ಬೇರೆ. ಮುಗ್ದೆ ತರ ನಾಟಕ ಮಾಡೋರಿಗೆ ಪ್ರಶಸ್ತಿ ಕೊಡ್ಬೋದು ಅಂತ ಏನಾದ್ರೂ ಇದ್ರೆ ಮೊದಲು ಆ ಸೋನುಗೆ, ಆಮೇಲೆ ನಿಂಗೆ ಪಕ್ಕ ಕೊಟ್ಟೆ ಕೊಡ್ತಾರೆ. ಜನ್ಮಕ್ಕೆ ಹೋಗೋ. ಆ ಡಾನ್ಸ್ ಜೊತೆಗೆ ಆ ವಿಡಿಯೋ ನೋಡ್ತಾ ಇದ್ದಾಗ ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟಿದ್ರು. ಅದರಲ್ಲಿ ಮೈ ಮೇಲೆ ಜ್ಞಾನ ಇಲ್ಲದ ವಿಡಿಯೋ ಮಾಡಿದ್ರು ಅಂತ ಅನಿಸ್ತಾ ಇಲ್ಲ. ಅಲ್ಲ ಗುರು, ಈ ಆಂಕರ್ ಅಕ್ಕ ಡಿಸೈಡ್ ಆಗಿ ಬಂದ್ಬಿಟ್ಟವ್ರೆ ಅನ್ಸುತ್ತೆ. ಕೊಚ್ಚೆ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಕೊಚ್ಚೆಗಿಳಿದು ಮಾತಾಡ್ಬೇಕು ಅಂತ. ಅದಕ್ಕೆ ಆಗಿದ್ದಾಗ್ಲಿ ಅನ್ಕೊಂಡು ಬಾಯಲ್ಲಿ ಬರೀ ಬಿಚ್ಚಿರೋದನ್ನ ತೋರಿಸಿರೋದನ್ನೇ ಪ್ರಶ್ನೆ ಕೇಳ್ತಾವ್ರೆ. ಆ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟೊತ್ತಾಯ್ತು? ಎಷ್ಟೊತ್ತಿದೆ ಆ ವಿಡಿಯೋ? ಎಷ್ಟು ನಿಮಿಷ ಇದೆ? ನಾನು ನಿಜ ಇಲ್ಲಿವರೆಗೂ ನೋಡಿಲ್ಲ ಅದನ್ನ. ತಗಳಪ್ಪ, ಶಿಲ್ಪಕಲೆ ಅಂತ ಟೈಟಲ್ ಇಟ್ಟು ಅವಳ ನಗ್ನ ವಿಡಿಯೋ ಬಗ್ಗೆ ಪ್ರಶ್ನೆ ಮಾಡಿ ಇಂಡೈರೆಕ್ಟ್ ಆಗಿ ಅವಳ ಜೀವನಕ್ಕೆ ಕಲೆ ಮಾಡಿ TRPಗೋಸ್ಕರ ಈ ತರ ಪ್ರೋಗ್ರಾಮ್ ಮಾಡಿ ಜನರ ಕೈಯಲ್ಲಿ ಬಾಯಿಗೆ ಬಂದಂಗೆ ಉಗಿಸ್ಕೊಳ್ಳೋದು ನಿಮ್ಗಾಗಿದೆ ರೂಢಿ. ಆಮೇಲೆ ಸ್ನೇಹಿತರೆ, ಅಲ್ಲಿ ಕುಂತಿರೋ ಆಂಕರ್ ಅಕ್ಕನ ನೋಡಿದ್ರೆ ನಂಗೆ ಹಳೆ ಕಾಲದ ಅಂಡೆ ನೆನಪಾಗುತ್ತೆ. ಯಾಕೆ ಅಂತ ನಿಜ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿಪ್ಪ. ಸ್ನೇಹಿತರೆ, ನಿಮ್ ಪ್ರಕಾರ BTV ಅಂದ್ರೆ ಬಕೆಟ್ ಟಿವಿ ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಇಲ್ಲ, ನೋ ವೇ. BTV ಅಂದ್ರೆ ಬಕೆಟ್ ಟಿವಿ ಅಂತ ಅಲ್ಲ ಗುರು. BTV ಅಂದ್ರೆ ಬ್ಲೂ ಟಿವಿ ಅಂತ ಅರ್ಥ. ಯಾಕಂದ್ರೆ BTV ಲೋಗೋ ಬ್ಯಾಕ್ ಗ್ರೌಂಡ್ ಕೂಡ ನೀಲಿ, ಇವರು ಕರ್ಸಿ ಪ್ರೋಗ್ರಾಮ್ ಮಾಡೋ ಫಿಗರ್ಗಳು ಕೂಡ ನೀಲಿ. ಒಂಥರ ಹೆಂಗೆ ಅಂದ್ರೆ ಕಂತೆಗೆ ತಕ್ಕ ಬಂತೆ ಅಂತ. ಸರಿಯಾಗಿದೆ. ಸ್ನೇಹಿತರೆ, ಪಾರ್ಟ್ 2 ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮೆಲ್ಲರ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.